ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಬೆನ್ನು ನೋವು ಕಾಣಿಸಿಕೊಂಡಾದ ಬಳಿಕ ಏನೇನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಹಾಸಿಗೆ ದಿಂಬಿಗೋಸ್ಕರನೂ ಕೂಡ ಯಾವ ರೀತಿಯ ಒದ್ದಾಡ್ತಾ ಇದ್ದಾರೆ ಎಲ್ಲರೂ ನೋಡಿದ್ವಿ. ಇನ್ನ ಬೆನ್ನು ನೋವು ಅಂತ 4 ದಿನದ ಹಿಂದೆ ದೂರನ್ನ ಕೊಡಲಾಗಿತ್ತು. ಜೈಲಧಿಕಾರಿಗೆ ದೂರನ್ನ ಕೊಟ್ಟಿರುವಂತದ್ದು ದರ್ಶನ್. ಜೈಲಿಗೆ ಹೋದ 2 ತಿಂಗಳ ಬಳಿಕ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹಾಸಿಗೆ ದಿಂಬು ಕೊಡಬೇಕು ಅಂತ ಮತ್ತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಏನೇನೆಲ್ಲ ಕೊಡ್ಬೋದು ಒಬ್ಬ ಆರೋಪಿಗೆ ಅದನ್ನ ಮಾತ್ರ ಕೊಡ್ತಾ ಇದ್ವಿ, ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದೀವಿ ಅಂತ ಈಗ ಆಲ್ರೆಡಿ ಸರ್ಕಾರಿ ಪರ ವಕೀಲರು ಜೈಲಾಧಿಕಾರಿಗಳ ಪರವಾಗಿ ವಾದವನ್ನ ಮಾಡಿದ್ದನ್ನ ಕೂಡ ನೋಡಿದ್ವಿ. ಹಾಸಿಗೆ ದಿಂಬು ಎಕ್ಸ್ಟ್ರಾ ಕೇಳಿದಂತ ಸಂದರ್ಭದಲ್ಲಿ. ಆದರೆ ಈಗ ಬೆನ್ನೋವು ಕಾಣಿಸ್ಕೊಂಡಿದೆ. ಹಾಸಿಗೆ ದಿಂಬು ಕೊಡಬೇಕು ಅಂತ ಮತ್ತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜೈಲಿನ ವೈದ್ಯಾಧಿಕಾರಿಗಳಿಂದ ದರ್ಶನ್ಗೆ ಪರೀಕ್ಷೆಯನ್ನ ಮಾಡಲಾಗ್ತದೆ. ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನ ನೀಡಿದ್ದಾರಾ ಇಲ್ವಾ ಅಂತ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಇಂದು ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಹಾಸಿಗೆ, ಹೊದಿಕೆ ಸೇರಿದಂತೆ ಇತರೆ ಸೌಲಭ್ಯಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ.